ಇದು ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನಿರ್ಮಾಣದ ಸೂತ್ರಧಾರಿ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕಾರ್ಯಕ್ರಮ. ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ರೆಸ್ಟೋರೆಂಟ್ ಪಾರ್ಟ್ನರ್ ಉತ್ಸವ್ ಕೆಫೆ, ಅದೇ ರೀತಿಯಾಗಿ ನಮ್ಮ PRO ಸುಧೀಂದ್ರ ವೆಂಕಟೇಶ್ ಅವರು, ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರಿಗೆ ನಮ್ಮ ಸೂತ್ರಧಾರಿಯ ಜೊತೆಯಾಗಿ ಬಂದಿರೋದಕ್ಕಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಎಲ್ಲ ಸೂತ್ರಧಾರಿಗಳು ಕಾಣಿಸ್ತಾ ಇದ್ದಾರೆ, ನಮ್ಮ ಇಡೀ ತಂಡ. ನಿಮ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಹಾಗಾಗಿ ಸೂತ್ರಧಾರಿ ಈಗಾಗಲೇ ತನ್ನ ಪ್ರತಿಯೊಂದು ಕಂಟೆಂಟ್, ಅದ್ರಲ್ಲೂ ಆ 2 ಹಾಡುಗಳಂತೂ ಈಗ್ಲೂ ಎಲ್ಲರೂ ಕೇಳಿಸ್ಕೊತಾ ಇರ್ತಾರೆ. ಇನ್ನು ನಮ್ಮ ಟ್ರೆಂಡ್ ನಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಜೊತೆಗೆ ಡ್ಯಾಶ್ ಸಾಂಗ್ ಖುಷಿ ವಿಷಯ 26 ಮಿಲಿಯನ್ಗೂ ಅಧಿಕ ವೀಕ್ಷಕರನ್ನ ಪಡೆದಿರುವಂತಹ ಹಾಡು. ಹಾಗಾಗಿ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ನವರಸನ್ ಅವರ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಚಂದನ್ ಶೆಟ್ಟಿ ಅವರು ನಾಯಕರಾಗಿ ಕಾಣಿಸ್ಕೋತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೌದು, ಲಿರಿಕ್ಸ್ ಅನ್ನು ಹೊಡೆದಿದ್ದಾರೆ, ಹಾಡನ್ನು ಹಾಡಿದ್ದಾರೆ. ಜೊತೆಗೆ ನಮ್ಮ ಅಪೂರ್ವ ಅವರು ನಾಯಕಿಯಾಗಿ ಕಾಣಿಸ್ಕೋತಿದ್ದಾರೆ. ಅಂಡ್ ಡ್ಯಾಶ್ ಸಾಂಗ್ ಮೂಲಕ ಒಂದು ಸೆನ್ಸೇಷನ್ ಅನ್ನೇ ಕ್ರಿಯೇಟ್ ಮಾಡಿರುವಂತಹ ನಮ್ಮ ಸಂಜನಾ ಆನಂದ್ ಅವರು ನಮ್ಮ ಸಿನಿಮಾದಲ್ಲಿರೋದು ನಮ್ಮೆಲ್ಲರಿಗೂ ಕೂಡ ಖುಷಿ. ಅದ್ರ ಜೊತೆಗೆ ಕಿರಣ್ ಕುಮಾರ್ ಅವರ ಚೊಚ್ಚಲ ನಿರ್ದೇಶನ, ಏನು ದಾಸ್ ಸರ್ ಅವರ DOP ಕೈಚಳಕದಲ್ಲಿ ಬಹಳಷ್ಟು ಇಡೀ ತಂಡ ಇವತ್ತು ನಿಮ್ ಜೊತೆ ಮಾತನಾಡುತ್ತೆ. ಆದ್ರೆ ಅದಕ್ಕೂ ಮೊದಲು ನಮ್ಮ ಸೂತ್ರಧಾರಿ ಸಿನಿಮಾದ ಮೋಷನ್ ಪೋಸ್ಟರ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೋಷನ್ ಪೋಸ್ಟರ್ ಪ್ಲೀಸ್. 26 ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಪಡೆದಿರೋದು ಏನಕ್ಕಂತ ನಿಮ್ಗೆ ಖಂಡಿತವಾಗಿ ಗೊತ್ತಾಗಿರಬಹುದು. ಒಂದು, ಆ ಲಿರಿಕ್ಸ್ ಅಷ್ಟು ಕ್ಯಾಚಿ ಆಗಿದೆ, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿದೆ. ಚಂದನ್ ಶೆಟ್ಟಿ ಅವರ ಜೊತೆಗೆ ನಮ್ಮ ಹುಡುಗಿ ಅಷ್ಟು ಕ್ಯೂಟ್ ಅಂಡ್ ಹಾಟ್ ಆಗಿ ಒಂದೇ ಹಾಡಲ್ಲಿ ಕಾಣಿಸ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಅಮೇಸಿಂಗ್ ಆಗಿ ನಮ್ಮ ಸಂಜನಾ ಆನಂದ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಕೊರಿಯೋಗ್ರಾಫರ್ ಭಜರಂಗಿ ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಲಾಸ್ಟ್ ಅಬೇ ಚೋಕ್ರಿ ಏನದು, ಅಯ್ಯೋ ಕೈಸಾ ಚೋಕ್ರಿ ಮಿಲ್ ಗಯ ಬಾ, ಇದ್ನ ಅಚ್ಚಿ ಚೋಕ್ರಿ ಅಂತ ಹೇಳ್ಬೇಕಷ್ಟೇ ನಾವೀಗ. ಓಕೆ, ಈಗ ನಮ್ಮ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡುವಂತಹ ಸಮಯ. ನಾವೆಲ್ಲರೂ ಕಾಯ್ತಾ ಇದೀವಿ ಸೂತ್ರಧಾರಿ ಸಿನಿಮಾ ಯಾವಾಗ ತೆರೆ ಮೇಲೆ ಬರುತ್ತೆ ಅಂತ ಹೇಳಿ. ಅದನ್ನ ಅನೌನ್ಸ್ ಮಾಡೋದಕ್ಕೆ ನಮ್ಮೊಂದಿಗೆ 3 ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರನ್ನ ವೇದಿಕೆ ಅಂತ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮ ವಾಮನ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಚೇತನ್ ಗೌಡ ಸರ್ ದಯವಿಟ್ಟು ಬರಬೇಕು. ಅಯೋಗ್ಯ 2 ಸಿನಿಮಾದ ನಿರ್ಮಾಪಕರಾಗಿರುವಂತಹ ಮುನೇಗೌಡ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದ ನಿರ್ಮಾಪಕರಾಗಿರುವಂತಹ ರಾಜೇಶ್ ಸರ್ ದಯಮಾಡಿ ಸ್ಟೇಜಿಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಚಪ್ಪಾಳಿಯೊಂದಿಗೆ ನಮ್ಮ 3 ಅತಿಥಿಗಳನ್ನ ದಯವಿಟ್ಟು ಸ್ವಾಗತಿಸಬೇಕು ನೀವು. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಈಗ ನವರಸನ್ ಅವರ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಸೂತ್ರಧಾರಿ ಸಿನಿಮಾದ ರಿಲೀಸ್ ಡೇಟ್ ಯಾವಾಗ ಅನ್ನೋ ಕ್ಯೂರಿಯಾಸಿಟಿ ನಮ್ಮೆಲ್ರಿಗೂ ಕೂಡ ಇದೆ. ನೀವು ರಿಲೀಸ್ ಡೇಟ್ ಲಾಂಚ್ ಆಗ್ಲಿ ಅಂತ ಹೇಳಿದ್ರೆ ಆ ಪೋಸ್ಟರ್ ಇಲ್ಲಿ ನಾವು ಪ್ಲೇ ಮಾಡ್ತೀವಿ ಸರ್. ವೇಟ್, ಸೂತ್ರಧಾರಿ ರಿಲೀಸ್ ಡೇಟ್ ಲಾಂಚ್. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಮೇ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸೊ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಯ್ತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದಕ್ಕಾಗಿ. ದಯವಿಟ್ಟು ಮಧ್ಯಭಾಗಕ್ಕೆ ಬರಬೇಕು. ಇದೀಗ ರಿಲೀಸ್ ಡೇಟ್ ನಮ್ಮೆಲ್ರಿಗೂ ಗೊತ್ತಾಯ್ತು. ಆದ್ರೆ ನಿಮಗೆ ನಮ್ಮ ಸೂತ್ರಧಾರಿಯ ಈ ಹಾಡುಗಳಿರ್ಬಹುದು, ಕಂಟೆಂಟ್ ಎಲ್ಲ ನೋಡಿದಾಗ ಏನ್ ಅನ್ನಿಸ್ತು, ಹೇಗ್ ವಿಷಸ್ ತಿಳಿಸ್ತೀರಾ ಇಡೀ ತಂಡಕ್ಕೆ? ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮ್ಮ ನವರಸನ ಸಿನಿಮಾ ರಿಲೀಸ್ ಡೇಟ್ ಎಷ್ಟು ಕ್ಯೂರಿಯಸ್ ಆಗಿರುತ್ತೆ ಅನ್ನೋದಕ್ಕೆ ಎಲ್ಲಾ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ನನ್ನ ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ 9ನೇ ತಾರೀಕು ಬರ್ತಾ ಇದೆ. ಈ ಸಿನಿಮಾ ಆಲ್ಮೋಸ್ಟ್ ಆಲ್ ನಾನು ನೋಡ್ತಾನೆ ಬರ್ತಾ ಇದ್ದೀನಿ. ಈ ಸಾಂಗ್ ಇರಬಹುದು, ಅದನ್ನ ಆಲ್ಮೋಸ್ಟ್ ಅಲ್ಲಿ ಯಾವಾಗ್ಲೂ ತೋರಿಸ್ತಾ ಇರ್ತಾರೆ ಕಟ್ ಮಾಡಿರೋದು, ಇನ್ನೊಂದು ಮತ್ತೊಂದು ಕ್ಯೂರಿಯಸ್ ಆಗಿ. ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್, ಇಲ್ಲ ಸರ್ ತೋರಿಸ್ತೀನಿ ಇರಿ ಸರ್ ಅಂತಾರೆ. ನಾನು ಅಷ್ಟೇ ಕಾತರವಾಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ. ಏನಂತ ಹೇಳ್ಬೇಕು ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್. ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಏನ್ರಿ ನಿಮ್ ಎನರ್ಜಿ, ಯಾವಾಗ್ಲೂ ಬೇರೆ ತರ ಇರ್ತೀರಾ. ಅಂದ್ರೆ
ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರ್ ಆಗಿ ನೋಡಿರ್ತೀವಿ, ಒಂದು ಅಟ್ಲೀಸ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ತೀವಿ, ಬೇರೆ ತರ ಕಾಣಿಸ್ತಾರೆ. ಬಟ್ ಒಂದು ಖಡಕ್ ಪೊಲೀಸ್ ಆಫೀಸರ್ ಅಂದಾಗ ಏನೋ ಒಂದು ಅದರಲ್ಲೂ ಬೇಡಿ ಹಾಕೊಂಡು ಕೂತಿದ್ದಾರೆ. ಅದು ಸೂತ್ರಧಾರಿ ಯಾರು ಅನ್ನೋದೇ ಇವಾಗ ನನ್ಗೂ ಒಂಥರ ಸಸ್ಪೆನ್ಸ್ ಆಗಿದೆ. ಅವರೇನೇ ಇದಾರ ಅಂತ ಒಂಥರ ಅನ್ಸುತ್ತೆ ನಮ್ಗೂನು. ಅಷ್ಟು ಕ್ಯೂರಿಯಸ್ ಆಗಿದೆ. ನಾನು ಕಾಯ್ತಾ ಇದ್ದೀನಿ. ಎಲ್ಲಾ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರೆ ನನ್ಗೂನು ತುಂಬಾ ಆತ್ಮೀಯರು. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು. ಇಲ್ಲಿ ನಾವು 3 ಜನ ಅಂತಲ್ಲ, ಇಲ್ಲಿರೋ ಆಲ್ಮೋಸ್ಟ್ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳಿದ್ದಾರೆ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು. ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ. ಹೊಸಬ್ರು ಬರ್ತಾ ಇದ್ದಾರೆ, ಹಳಬ್ರು ಹೋಗ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು. ಆ ತರ ಲಾಭ ಆಗಂತ ಸಿನಿಮಾ ಆಗುತ್ತೆ ಇದು. ಯಾಕಂತಂದ್ರೆ ಏನು ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್. ಒಂದೊಂದ್ ಸಾಂಗ್ ಇಟ್ಟಾದ್ರೇನೆ ದೊಡ್ಡದಾಗಿರುತ್ತೆ. ಅಂತದ್ರಲ್ಲಿ 2 ಹಿಟ್ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್. ಯಾಕಂದ್ರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದಾಗ ಎಲ್ಲ ಪಲ್ಸ್ ಗೊತ್ತಿರುತ್ತೆ. ಹಂಗಾಗಿ ಮತ್ತೆ ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ. ಬಂದು ಎಲ್ಲಾ ಜನ ಆ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊಂತೀನಿ. ನವರಸನ್ ಪರವಾಗಿ, ಎಂಟೈರ್ ಟೀಮ್ ಪರವಾಗಿ, ನಮ್ಮ ಕನ್ನಡ ಜನತೆಯಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತೆ ಹೀರೋಯಿನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. 2 ಸಾಂಗ್ ಅಲ್ಲಿ ನೋಡಿದೀವಿ. ನಮ್ಮ DOP ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವಾಗೆ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ. 125 ಸಿನಿಮಾ ಆಯ್ತು ಅಂತ ಹೇಳ್ತಿದ್ರು. ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅದು ಹೆಂಗೆ ಮಾಡಿದಿರ, ಹೆಂಗ್ ನಿಭಾಯಿಸಿದಿರ ಅನ್ನೋ ದೇವರಣಿಗೂ ನಮ್ಗೆ ಶಾಕ್. ಒಂದೊಂದ್ ಸಿನಿಮಾ ಮಾಡೋಷ್ಟೊತ್ತಿಗೆ ನಮ್ಗೆ ಎಲ್ಲ ಬಿಳಿಕೋದು ಗೊತ್ತಾಗ ಹಂಗಿದೆ. ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಾಧನೆ ಮಾಡಿರೋಂತ ನಿಮ್ಮ ಎಲ್ಲರ ಅನುಭವ ಈ ಸಿನಿಮಾ ಪ್ಲಸ್ 100% ದೇವರ ದಯದಿಂದ 100 ದಿನ 100 ದಿನ ನೋಡ್ಲಿ ಈ ಸಿನಿಮಾ. ಒಳ್ಳೆ ದುಡ್ಡಾಗ್ಲಿ. ಎಲ್ಲ ಈ ಆಕ್ಟರ್ಗಳಿಗೆ ಒಳ್ಳೆ ಹೆಸರು ತಂದ್ಕೊಡ್ಲಿ ಈ ಸಿನಿಮಾ. ಇನ್ನು 10 ಸಿನಿಮಾಗಳು ನಿಮ್ ಕೈ ಹಿಡಿಲಿ ಅಂತ ನಾನು ಕೇಳ್ಕೊಂಡು ಮಾತು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ಮುನೇಗೌಡ ಸರ್, ಎಲ್ಲರಿಗೂ ನಮಸ್ಕಾರ. ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೇನ್ ನಾವು ಅವ್ರಿಗೆ ಹೇಳ್ಬೇಕೀಗ. ಇದನ್ನೆಲ್ಲ ತಲುಪಿಸುವಂಥದ್ದು ಇಡೀ ಕರ್ನಾಟಕಕ್ಕೆ ನಿಮ್ ಜವಾಬ್ದಾರಿ. ಏನಿವಾಗ ಮೇ 9ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ನವರಸನ್ ಅವರು ಸಿನಿಮಾ 100 ದಿವಸ ಓಡ್ಲಿ ಅಂತ ಹೇಳ್ಬಿಟ್ಟು ನಾನು ಮನಸ್ಪೂರ್ವಕವಾಗಿ ಬಯಸ್ತೀನಿ. ಆಮೇಲೆ 1 ತಿಂಗಳಿಂದ ನಮ್ಗೆ ಇದು ಫುಲ್ ಇದಾಗ್ಬಿಟ್ಟಿದೆ. ನಮ್ಗೆ 2 ದಿವಸಕ್ಕೆ 3 ದಿವಸಕ್ಕೂ ಒಂದು ಫಂಕ್ಷನ್ ಇಲ್ಲಿ. ಹಂಗಾಗಿ ನವರಸನ್ ಜೊತೆ 1 ತಿಂಗಳಲ್ಲಿ ಅದು ಎಷ್ಟು ಸಲ ಮೀಟ್ ಮಾಡಿದ್ವಿ ಗೊತ್ತೇ ಇಲ್ಲ. ಮತ್ತೆ 2 ಸಾಂಗ್ ನೋಡಿದ್ವಿ. ಆ ಸಾಂಗ್ ನೋಡಿದ್ರೆ ಹೆಂಗಿದೆ, ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಹೀರೋ ತುಂಬಾ ಚೆನ್ನಾಗಿ ಮಾಡಿದಾರ. ದಯಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೀವಿ ನಾವು, ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು. ದಯಮಾಡಿ ಥಿಯೇಟರ್ಗೆ ಬಂದು ಸಿನಿಮಾ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮುನೇಗೌಡ ಸರ್. ರಾಜೇಶ್ ಸರ್. ಎಸ್ ಸಾರಿ, ಅವಲೇ ಕಿರಣ್ ಹೆಸರು ತಗೊಂಡ್ ಮರ್ತ್ಬಿಟ್ಟೆ. ಡೆಬ್ಯೂಟ್ ಮಾಡಿದಾನೆ ನಮ್ ಕಿರಣ್. ತುಂಬಾ ಚೆನ್ನಾಗಿ ಮಾಡಿದೆ ಕಿರಣ್. ಥ್ಯಾಂಕ್ ಯು ಚೇತನ್ ಸರ್. ಎಸ್ ರಾಜೇಶ್ ಸರ್. ಎಲ್ರಿಗೂ ನಮಸ್ಕಾರ. ನೀವೇ ನೋಡಿದಾಗೆ 2 ಸಾಂಗ್ ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿದೆ. ನವರಸನ್ ಅವ್ರು ಏನೇ ಮಾಡಿದ್ರು ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್. ಸೊ ಚೊಚ್ಚಲ ನಿರ್ದೇಶನ ಕಿರಣ್ ಅವ್ರು ಮಾಡಿದ್ದಾರೆ, ಅವ್ರಿಗೂ ಆಲ್ ದ ಬೆಸ್ಟ್. ಮತ್ತೆ ಚಂದನ್ ಅವರಿಗೆ ಮತ್ತೆ ನಮ್ಮ 2 ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್. ಸಿನಿಮಾ ಚೆನ್ನಾಗಾಗ್ಲಿ. ಆದಷ್ಟು ಸಿನಿಮಾನ ಥಿಯೇಟರ್ಲೇ ಬಂದು ನೋಡಿ. ಮೇ 9ಕ್ಕೆ ಅಂತ ಹೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ. ನಾವು ಕಾಯ್ತಾ ಇದೀವಿ ಸಿನಿಮಾ ನೋಡೋಕೆ. ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ನೋಡಿದ್ದೇನೆ, ತುಂಬಾ ಅದ್ಭುತವಾಗಿ ಬಂದಿದೆ. ಆಮೇಲೆ ಈ ತರ ಜಾನರ್ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿರೋದು ಕಡಿಮೆ ಇದೆ. ಸೊ ಆದಷ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ನಿಮ್ಮ ಹರಕೆ ಆರೈಕೆ ಇವ್ರಿಗೆ ಬೇಕಾಗತ್ತೆ. ಥ್ಯಾಂಕ್ ಯು ರಾಜೇಶ್ ಸರ್. ಮತ್ತೊಮ್ಮೆ ನಮ್ಮ ಸೂತ್ರಧಾರಿ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದಕ್ಕಾಗಿ, ರಿಲೀಸ್ ಡೇಟ್ ಅನ್ನ ಲಾಂಚ್ ಮಾಡಿದಕ್ಕಾಗಿ ಸೂತ್ರಧಾರಿ ಸಿನಿಮಾ ತಂಡದ ಪರವಾಗಿ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನೇರವಾಗಿ ನಮ್ಮ ಇಡೀ ಚಿತ್ರತಂಡವನ್ನ ನಿಮ್ಗೆ ಪರಿಚಯ ಮಾಡಿಕೊಡುವಂತಹ ಸಮಯ. ಬಹಳಷ್ಟು ಜನರು ನಿಮ್ಗೆ ಚಿರಪರಿಚಿತಾರೆ. ಆದ್ರೆ ಸೂತ್ರಧಾರಿ ತಂಡದ ಪರವಾಗಿ ಮೊದಲನೇದಾಗಿ ನಮ್ಮೊಂದಿಗೆ ಎಲ್ಲರೂ ಹೇಳಿದ್ರು ಚೊಚ್ಚಲ ನಿರ್ದೇಶನ ಅಂತ ಹೇಳಿ. ಖಂಡಿತವಾಗಿಯೂ ಚಿತ್ರರಂಗದಲ್ಲಿ ನಿರ್ದೇಶನ ಮಾಡಬೇಕು ಅನ್ನುವಂತಹ ಕನಸು ಬಹಳಷ್ಟು ಜನರಿಗಿರ್ತಾರೆ. ಅದರಲ್ಲೂ ನಮ್ಮ ಸಿನಿಮಾದ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ, DOP ಆಗಿ ಕೆಲಸ ಮಾಡ್ತಾ ಮೊಟ್ಟ ಮೊದಲ ಬಾರಿಗೆ ಸೂತ್ರಧಾರಿಯ ಮೂಲಕ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕಿರಣ್ ಕುಮಾರ್ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಕಿರಣ್ ಅವರೇ.
ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿಯಾಗಿ ಕಿರಣ್ ಅವರನ್ನ ಜಾಯಿನ್ ಆಗೋದಕ್ಕೆ ನಮ್ಮ ಸಿನಿಮಾದ ಡಿಒಪಿ ಜೊತೆಗೂ ಕೂಡ ಅಸಿಸ್ಟೆಂಟ್ ಆಗಿ ನಮ್ಮ ಡೈರೆಕ್ಟರ್ ಕೆಲಸ ಮಾಡಿದ್ರು. ಹಾಗಾಗಿ ಇದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ಯಾವುದೇ ನಿರ್ದೇಶಕನಿಗೆ. ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಸಿನಿಮಾಟೋಗ್ರಾಫರ್, ನಮ್ಮೆಲ್ಲರ ನೆಚ್ಚಿನ, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ PKH ದಾಸ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾರ್ಟ್ಲಿ ವೆಲ್ಕಮ್ ದಾಸ್ ಸರ್ ನಿಮ್ಗೆ. ಕರೆಕ್ಟ್. ನನ್ನ ಜೊತೆಗೆ ಫೋಟೋಗ್ರಾಫರ್ ಕೆಲಸ ಮಾಡಿ ಡೈರೆಕ್ಟರ್ ಆಗಿ ಅವನು ಕೆಲಸ ಮಾಡೋದು ತುಂಬಾ ತುಂಬಾ ಸಂತೋಷ. ಈ ಸಿನಿಮಾಕ್ಕೆ ಏನಿಲ್ಲ, ಚಂದನ್ ಶೆಟ್ಟಿ ಅವರು ಕೆಲಸ ಮಾಡೋ ಎಷ್ಟು ಹ್ಯಾಪಿ ಇದ್ರೆ, ಜಾಡಿ ಕೆಲಸ ಮಾಡ್ಬಿಟ್ಟು ಹೀರೋಗಳು ಸಾಂಗ್ ಹೇಳಿ ಅವ್ರು ತುಂಬಾ ಹ್ಯಾಪಿ ಇರ್ತಾರೆ. ಸಾಂಗ್ ಥ್ಯಾಂಕ್ ಯು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನವರತ್ನ ಸರ್ ಒಂದು ಬಾಡಿ ಕ್ಲೋಸ್, ನಮಗೆ ಸಿನಿಮಾದ ಫ್ರೆಂಡ್ ಅದಿಲ್ಲ, ಆ ಕಾಲ ರಾತ್ರಿಯಿಂದ ಫ್ರೆಂಡ್. ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಅದೊಂದು ವಿಲೇಜ್ ಸಬ್ಜೆಕ್ಟ್. ಇದೇನಂದ್ರೆ ನಮ್ಗೆ ಮೇಕಿಂಗ್ ಒಂದು ಯಾವ ಕೊರತೆ ಮಾಡಿಲ್ಲ ಸರ್. ನಾನು ಕೇಳೋ ಲೈಟ್ಗಳು ನಾನು ಕೊಟ್ಟದ್ದು ಎಲ್ಲ ಕೊಟ್ಟಿದ್ದಾರೆ. 2 ದಿನ 3 ದಿನ ಮೊದಲು ಏನ್ ಪ್ರಾಬ್ಲಮ್ ಆಯ್ತಾ. ಮೇಕಿಂಗ್ ತುಂಬಾ ತುಂಬಾ ಚೆನ್ನಾಗಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ದಾಸ್ ಸರ್. ಏನು ಕಿರಣ್ ಅವರೇ, ನಿಮ್ಮ ಡೆಬ್ಯೂ ಸಿನಿಮಾ ಸೂತ್ರಧಾರಿ ಎಷ್ಟು ಖುಷಿ ಆಗ್ತದೆ. May 9ಕ್ಕೆ ರಿಲೀಸ್ ಆಗ್ತಾ ಇದೆ. ದಾಸ್ ಸರ್ ಯಾಕೆ ಹೌದಾ ಫ್ಲೈಟ್ ಹೋಗ್ಬೇಕಾ? ಮೊದಲಿಗೆ ಪೋಸ್ಟರ್ ಲಾಂಚ್ ಮಾಡಿದಂತ ಪ್ರೊಡ್ಯೂಸರ್ಸ್ಗೆ 3 ಜನಕ್ಕೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಮೊದಲನೇ ಸಿನಿಮಾ ನಾವು ವೇಟ್ ಮಾಡ್ತಾ ಇದ್ರಿ ತುಂಬಾ ದಿವಸದಿಂದ, ಯಾವಾಗ ಈ ಡೇಟ್ ಬರುತ್ತೆ 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 ಅಂತ. ಕೊನೆಗೆ ಬಂದಿದೆ. ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಅದಕ್ಕೆ ಜೀವ ಕೊಟ್ಟಿರೋರು ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಕಮ್ ಹೀರೋ. ತುಂಬಾ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಇಲ್ಲಿವರೆಗೂ ಆ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ನೋಡಿ ವರ್ಕ್ ಮಾಡಿದ್ರು ಎಲ್ಲರ ಬಾಯಲ್ಲೂ ಬಂದಿದಂತೆ ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾನ ಏನಾದರೂ ಲೆವೆಲ್ ತಗೊಂಡೋಗಿದೆ. ಸೊ ಅದಂತೂ ಪಕ್ಕ. ಇನ್ನ ನಮ್ಮ ಪ್ರೊಡ್ಯೂಸರ್ ಸರ್ ನಮಗೆ ಇಲ್ಲಿವರೆಗೂ ಪುಷ್ ಮಾಡ್ಕೊಂಡ್ ಬಂದಿದೆ. ಅವರು ನಮ್ದು ಏನಾದ್ರು ತಪ್ಪಿರ್ಲಿ ಸರಿ ಇರ್ಲಿ ಎಲ್ಲಾನು ತಿದ್ಕೊಂಡು ಅದನ್ನ ನಮ್ಮ ಮುಂದೆ ತಳ್ಕೊಂಡ್ ಬಂದಿದ್ದೆ ಅವರೇನೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಇನ್ನು ನಮ್ಮ ಹೀರೋಯಿನ್ ಒಂದು ಕ್ಯಾಮೆರಾ ರೋಲ್ ಮಾಡಿರೋ ನಿಮಗೂ ತುಂಬಾ ಥ್ಯಾಂಕ್ಸ್ ಮೇಡಮ್. ಅಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ. ಇನ್ನು ನಮ್ಮ ಗುರುಗಳು, ನಾನು ಅಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು, ಇವಾಗ ಅವರೇ ನನ್ನ ಸಿನಿಮಾ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದಾರೆ. ಇವಾಗ ನಾವು ಇಮ್ಯಾಜಿನ್ ಮಾಡೋ ಏನೇ ಒಂದು ವಿಷುವಲ್ಸ್ ಆಗ್ಲಿ ಅದು ತೆರೆ ಮೇಲೆ ಬರ್ಬೇಕಂದ್ರೆ ಇವ್ರೆಷ್ಟು ಮುಖ್ಯನೋ ಅದೇ ತರ ನಾವು ಮಾಡಿರೋ ಸಿನಿಮಾ ಜನಗಳಿಗೆ ತಲುಪಬೇಕಂದ್ರೆ ನೀವೆಲ್ಲ ತುಂಬಾ ಮುಖ್ಯ. ಸೊ ಮೀಡಿಯಾ ಮಿತ್ರರಿಗೆ ಒಂದೇ ಒಂದು ರಿಕ್ವೆಸ್ಟ್, ಇದು ಏನ್ ಪ್ರಯತ್ನ ಮಾಡಿದೀವಿ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದೀವಿ, ಅದನ್ನ ಜನಗಳಿಗೆ ತಲುಪಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಅದನ್ನ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀವಿ, ದಯವಿಟ್ಟು ಅದನ್ನ ಜನಗಳಿಗೆ ತಲುಪಿಸಿ. ನಿಮ್ಮಿಂದ ಥಿಯೇಟರ್ಗಳಿಗೆ ಜನಗಳು ಬಂದ್ರೆ ತುಂಬಾ ಥ್ಯಾಂಕ್ಸ್. ಇನ್ನು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಕಿರಣ್ ಅವರೇ. ಅಂಡ್ ದಾಸ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಾಸ್ ಸರ್. ಇದೀಗ ನಮ್ಮ ಕಲಾವಿದರನ್ನ ನಿಮ್ಗೆ ಪರಿಚಯ ಮಾಡಿಕೊಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಿನಿಮಾದ ಸೂತ್ರಧಾರಿಯಲ್ಲಿ ಮೇಜರ್ ರೋಲ್ ಅನ್ನ ನಿಭಾಯಿಸಿರುವಂತಹ ವೆರಿ ಟ್ಯಾಲೆಂಟೆಡ್ ಪ್ರಶಾಂತ್ ನಟನ ಸರ್, ದಯಮಾಡಿ ನೀವು ವೇದಿಕೆಗೆ ಬರಬೇಕು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಪ್ರಶಾಂತ್ ನಟನ ಸರ್ ಅವರನ್ನ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ನಮ್ಗೆ ಇವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪರಿಚಯ. ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ರೋಲ್ ಅನ್ನ ಕೂಡ ಮಾಡಿದ್ದಾರೆ ಗಣೇಶ್ ನಾರಾಯಣ್ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಗಣೇಶ್ ನಾರಾಯಣ್ ಸರ್ ನಿಮ್ಗೂ ಕೂಡ. ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ನಿಭಾಯಿಸಿರುವಂತಹ ಮೀರಾ ಅವರು ನಮ್ಮ ಜೊತೆಗಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಮೀರಾ ಅವರು, ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್ ಮೀರಾ ಆನ್ ಸ್ಟೇಜ್ ಪ್ಲೀಸ್. ಮೊದಲನೇದಾಗಿ May 9 ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಗಣೇಶ್ ನಾರಾಯಣ್ ಸರ್. ಮೈಕ್ ನಿಮ್ಮ ಹತ್ರ ಕೊಟ್ಟಿರೋದ್ರಿಂದಾಗಿ ಅವರು ನಿಮ್ಮಿಂದ ಮಾತು ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನ್ ಸರ್. ದಾಸ್ ಸರ್ ಹೇಳಿದಂಗೆ ಆ ಕರಾಳ ರಾತ್ರಿಯಿಂದ ಮೂಡಿರುವಂತಹ ಸಂಬಂಧ. ಈ ಚಿತ್ರ ಮಾಡಿದಾಗ ಒಂದು ಫೋನ್ ಮಾಡಿ ಈ ತರ ಒಂದು ಸ್ಮಾಲ್ ರೋಲ್ ಇದೆ ಮಾಡ್ತೀರಾ ಅಂದ್ರು. ಓಕೆ ಅಂತ ಒಪ್ಕೊಂಡೆ. ಸೊ ನನ್ನ ಒಂದು ನಟನೆಯಲ್ಲಿ ಒನ್ ಮೋರ್ ಸ್ಟೆಪ್ ಸ್ಮಾಲ್ ಇಡ್ತಾ ಇದ್ದೀನಿ. ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅವಕಾಶ ಕೊಟ್ಟಿದ್ದಕ್ಕೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಚಂದನ್ ಶೆಟ್ಟಿ, ಐ ಬೀನ್ ಅ ಫ್ಯಾನ್ ಆಫ್ ಹಿಮ್ ಫಾರ್ ಅ ಲಾಂಗ್ ಟೈಮ್. ಅಂಡ್ ಸಾಂಗ್ಸ್ ಕೇಳಲು ತುಂಬಾ ಇಷ್ಟ ಆಗುತ್ತೆ. ಬಟ್ ಈ ಚಿತ್ರದಲ್ಲಿ ಬಂದಿರುವಂತ ಎಲ್ಲಾ ಸಾಂಗು ತುಂಬಾ ನಂಗೆ ಇಷ್ಟ ಆಯ್ತು. ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಆಲ್ ದ ಬೆಸ್ಟ್ ಫಾರ್ ಯು ಚಂದನ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್.
ಐ ಹ್ಯಾವ್ ಬೀನ್ ಟು ಸಮ್ ಆಫ್ ದ ಶೂಟಿಂಗ್ ಸ್ಪಾಟ್ ಹೋಗಿದ್ದೀನಿ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೊಂದು ಒಳ್ಳೆ ಒಂದು ಜರ್ನಿ ಆಗತ್ತೆ ಅಂತ ಖಂಡಿತ ಅನ್ಕೊಂತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ಕಿರಣ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ಸ್ ಮಾಡಿದ್ದಾರೆ. ಅವ್ರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂತೀನಿ. ಬಿಕಾಸ್ ಇವ್ರ ಆಕಾರ ಅಲ್ಲಿ ಮೀಟ್ ಮಾಡಿದ್ದೀವ್ರನ್ನ. ತುಂಬಾ ಒಳ್ಳೆ ನಟರು. ಇವರು ಚೆನ್ನಾಗೆಲ್ಲ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್ ಅಂಡ್ ವಿಶ್ ಯು ಗ್ರೇಟ್ ಜರ್ನಿ ಟುಗೆದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ನಾರಾಯಣ್ ಸರ್. ಪ್ರಶಾಂತ್ ನಟನಾಥ್ ಸರ್. ಏನಿಲ್ಲ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನವರಸನ್ ಸರ್ ಥ್ಯಾಂಕ್ ಯು, ಇಂಥದ್ದೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಕಿರಣ್ ಸರ್ ಥ್ಯಾಂಕ್ ಯು, ಚಿತ್ರದಲ್ಲಿ ಒಂದು ಒಳ್ಳೆ ಪ್ರಮುಖ ಪಾತ್ರನ ಕೊಟ್ಟಿದ್ದೀರಿ, ಖುಷಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನ್ ಹೇಳಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ಬೇಕಾದ್ರೆ ಡೈಲಾಗ್ ಕೊಟ್ರೆ ಹೇಳ್ಬಿಡ್ಬೋದು, ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಅಂತಂದಾಗ ಒಂದ್ ಸ್ವಲ್ಪ ಕಾನ್ಶಿಯಸ್ನೆಸ್ ಕಾಡುತ್ತೆ. PK ದಾಸ್ ಸರ್ ಅದ್ಭುತವಾಗಿ ನನ್ನ ತೋರಿಸಿದ್ದಾರೆ. ತುಂಬಾ ಖುಷಿ ಆಗೋದು ಏನು ಅಂತಂದ್ರೆ, ಪ್ರತಿ ಸರಿ ನವರತ್ನ ಸಾರು ಮತ್ತೆ ಕಿರಣ್ ಸರ್ ಸಿಕ್ಕಿದಾಗ ಸರ್ ಯಾವಾಗ ಅಂತ ಕೇಳ್ತಿದ್ದೆ. ಆಗತ್ತೆ ಸರ್, ಆಗತ್ತೆ, ಮುಂದಿನ ವರ್ಷ ಬರ್ತೀವಿ, ಇನ್ನೂ ಮುಂದಿನ ವರ್ಷ ಬರ್ತೀರಾ ಸರ್ ಅಂತ ನಾನೇ ಕೇಳ್ತಾ ಇದ್ದೆ. ಅಟ್ಲಾಸ್ಟ್ ಕೊನೆಗೆ ಮೇ 9 ಅಂತ ಅನೌನ್ಸ್ ಆಗಿದ್ದು. ಈ ಕ್ಷಣದಿಂದ ನನಗೆ ಒಂಥರ ಬಹಳ ಆ ಖುಷಿನೇ ಹೇಳ್ಕೊಡೋದಕ್ಕೆ ಇದಾಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ಖುಷಿ ಆಗೋ ಸಂಗತಿ ಅದು. ಒಂದು ಬೇರೆ ತರದ ಪಾತ್ರನ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದಿನ ದಿವಸ ಫೋನ್ ಮಾಡಿ ಈ ತರದೊಂದು ಪಾತ್ರ ಮಾಡ್ತೀರಾ ಅಂತಂದಾಗ ಅವ್ರಿಗೂ ಒಂದ್ ಸ್ವಲ್ಪ ಒಂದ್ ಕ್ಷಣ ಇದಿತ್ತು, ಮಾಡ್ತಾರೋ ಇಲ್ವೋ ಅಂತ ಅನ್ಬಿಟ್ಟು. ಬಟ್ ಬೈ ಗಾಡ್ ಗ್ರೇಸ್ ಅನ್ಸುತ್ತೆ ಅದು ಚೆನ್ನಾಗಿ ಬಂತು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾನೇ ಮುಖ್ಯ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರನ ನೋಡಿ ಪ್ರೋತ್ಸಾಹಿಸಿ. ಮತ್ತೆ ಚಂದನ್ ಸರ್ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ. ಹಾಡಲ್ಲೇ ಇಷ್ಟು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಬಂದಾಗ್ಲೆಲ್ಲ ಎಲ್ಲರೂ ಹೇಳ್ತಿದ್ದಿದ್ದು ಅಷ್ಟು, ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡ್ಬೇಕು, ಬೊಂಬಾಟಾಗಿದೆ ಸರ್ ಅಂತನ್ನೋರು. ಸೊ ಕಾಯ್ತಾ ಇದ್ದೀನಿ ನಾನು. ಮೇ 9ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀನಿ ವಿತ್ ಫ್ಯಾಮಿಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೀರಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ನನ್ನ ಹೆಸರು ಮೀರಾಶ್ರೀ. ಆಕ್ಚುಲಿ ತುಂಬಾ ಗ್ಯಾಪ್ ಆಗಿರೋದ್ರಿಂದ ಪಾತ್ರದ ಬಗ್ಗೆ ಎಲ್ಲ ಮರ್ತೋಗ್ಬಿಟ್ಟಿದೀನಿ. ನಾಳೆಯಿಂದ ಬಾದಾಮ್ ತಿನ್ನೋದು ಕಲಿಬೇಕು ಮೀರಾ ಅವರು. ಇಲ್ಲ, ಆಕ್ಚುಲಿ ನಾನು ವಿಲನ್ಸ್ ಜೊತೆ ಆಕ್ಟ್ ಮಾಡಿರೋದು, ಒಂದು ವಿಲನ್ ಆಗಿ. ಸೊ ಚಂದನ್ ಸರ್ ಜೊತೆ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಆಕ್ಟ್ ಮಾಡೋದಿಕ್ಕೆ. ಸೊ ಥ್ಯಾಂಕ್ಸ್ ಟು ಡೈರೆಕ್ಟರ್ ಕಿರಣ್ ಸರ್ ಅಂಡ್ ನವರಸನ್ ಸರ್. ಸೊ ನನ್ನ ಆಡಿಷನ್ ಎಲ್ಲ ಕೊಟ್ಟು ವರ್ಕ್ಶಾಪ್ ಮಾಡಿ ನನ್ನ ಕರ್ಕೊಂಡ್ಬಂದ್ರು ಶೂಟಿಂಗ್ಗೆ. ಸೊ ಥ್ಯಾಂಕ್ಸ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಮೀರಾ ಅವರೇ. ಮೇ 9 ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ಆರ್ಟಿಸ್ಟ್ ಗಳನ್ನ ನಿಮ್ಗೆ ಪರಿಚಯ ಮಾಡಿಕೊಡುವಂತಹ ಸಮಯ. ನಮ್ಮೊಂದಿಗೆ ಸೂತ್ರಧಾರಿಯ ಪಾತ್ರಧಾರಿ ಸುಷ್ಮಿತಾ ಅವರಿದ್ದಾರೆ. ಸುಷ್ಮಿತಾ ಅವರು ದಯವಿಟ್ಟು ಬರಬೇಕು. ಅಂಡ್ ಥ್ರೂಔಟ್ ಸಿನಿಮಾದಲ್ಲಿ ನಮ್ಮ ಇನ್ನೊಬ್ರು ನಟಿ ಕಾಣಿಸ್ಕೋತಾರೆ, ಪಲ್ಲವಿ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಷ್ಮಿತಾ ಅಂಡ್ ಪಲ್ಲವಿ ಆನ್ ಸ್ಟೇಜ್ ಪ್ಲೀಸ್. ಹಾಗೆ ವೆಲ್ಕಮ್ ಪಲ್ಲವಿ ಅವರೇ. ಥ್ಯಾಂಕ್ ಯು. ಹಾಯ್ ಸುಷ್ಮಿತಾ ಅವರೇ. ಓಕೆ, ಸೂತ್ರಧಾರಿ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮಗೆ ಏನ್ ನೆನಪಿದೆಯೋ ಅದೆಲ್ಲ ಹೇಳಿ ಪ್ಲೀಸ್. ತುಂಬಾ ಖುಷಿ ಆಗ್ತಿದೆ. ದಿಸ್ ಇಸ್ ಮೈ ಫಸ್ಟ್ ಮೂವಿ. ನವರಸನ್ ಸರ್ ಹೊಸೊಬ್ರಿಗೆ ತುಂಬಾ ಚೆನ್ನಾಗಿ ಚಾನ್ಸ್ ಕೊಡ್ತಾರೆ ಸರ್, ಅದಕ್ಕೆ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಚಂದನ್ ಶೆಟ್ಟಿ ಹಾಗೂ ಅಪೂರ್ವ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾನೇ ಖುಷಿ ಇದೆ. ಡ್ಯಾಶ್ ಸಾಂಗ್ ಅಲ್ಲಿ ಸಂಜನಾ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರ. ಪರ್ಸನಲಿ ತುಂಬಾ ಇಷ್ಟ ಆಯ್ತು ನನಗೆ ಸಾಂಗ್ ಅಂಡ್ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ಇನ್ನ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಸರ್. ಫುಲ್ ಮೂವಿ ಥ್ರೋ ಚಂದನ್ ಸರ್ ಜೊತೆನೆ ಇರ್ತೀನಿ ಯಾವಾಗಲೂ. ದಟ್ಸ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಅವರೇ. ಎಸ್ ಸುಷ್ಮಿತಾ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನೀವ್ ಹೇಳ್ದಂಗೆ ಈ ಸೂತ್ರಧಾರಿಯಲ್ಲಿ ನಾನೊಬ್ಳು ಪಾತ್ರಧಾರಿ. ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಿರಣ್ ಸರ್ ಮತ್ತೆ ನವರಸನ್ ಸರ್. ಇದ್ರಲ್ಲಿ ನಂಗೆ ಗೊತ್ತಿಲ್ಲ, ನಂಗೆ ಫಸ್ಟಿಗೆ ಹೆಂಗ್ ಕರೆದ್ರು ಅಂದ್ರೆ, ಅಮ್ಮ ಒಂದ್ ಕ್ಯಾರೆಕ್ಟರ್ ಇದೆ ಬಾ ಅಮ್ಮ ಆಫೀಸಿಗೆ, ಇಷ್ಟೇ ನಂಗೆ ಗೊತ್ತಿದ್ದು. ಅದಾಗಿದ್ದೆ ನೆಕ್ಸ್ಟ್ ಡೇ ನಾನು ಬಂದಿದ್ದೆ ಸೆಟ್ಟಿಗೆ. ಅಂಡ್ ಫಸ್ಟ್ ಟೈಮ್ ಚಂದನ್ ಸರ್ ನಿಮ್ ಜೊತೆಗೆ ಆಕ್ಟಿಂಗ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂಡ್ ನೀವಿಬ್ರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸ್ ಎಲ್ಲ. ಮೂವಿನೂ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ ಅವರೇ. ಥ್ಯಾಂಕ್ ಯು ಪಲ್ಲವಿ ಅವರೇ. ಥ್ಯಾಂಕ್ ಯು. ಎಸ್, ಒಂದು ಫೋಟೋ ಇವ್ರ ಜೊತೆಗೆ. ಮೇನ್ ಪಿಲ್ಲರ್ ಅನ್ನ ಕರೆಯುವಂತಹ ಸಮಯ. ನಾವು ಪ್ರತಿ ಸಲ ಹೇಳ್ತೀನಿ, ಅವರ ಕಾರ್ಯಕ್ರಮ ಇದ್ದಾಗ ಈ ವೇದಿಕೆಯಲ್ಲಿ ಎಲ್ಲಾ ಸಿನಿಮಾಗಳ ಕಾರ್ಯಕ್ರಮವನ್ನ ನಾವು ಈ ವೇದಿಕೆಯಲ್ಲಿ ಮಾಡ್ತೀವಿ. ಹಾಗಾಗಿ ಅವರ ಸಿನಿಮಾದ ಕಾರ್ಯಕ್ರಮವನ್ನೇ ಈ ವೇದಿಕೆಯಲ್ಲಿ ಮಾಡಿದಾಗ ಅಫ್ಕೋರ್ಸ್ ಅವ್ರಿಗೆ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಇದು ಅಂತ ಹೇಳಿ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಮೂಲಕ ಈಗ ನಮ್ಮ ಸೂತ್ರಧಾರಿ ಸಿನಿಮಾದ ನಿರ್ಮಾಪಕರಾಗಿ, ಹಿಂದೆ ಹಲವು ಸಿನಿಮಾಗಳ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ನಿಮ್ಮೆಲ್ಲರಿಗೂ ಕೂಡ ಪರಿಚಯವಾಗಿದ್ರು. ಈಗ ಸೂತ್ರಧಾರಿಯ ನಿರ್ಮಾಣದ ಜೊತೆಗೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿರುವಂತಹ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನ ನವರಸನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹಾರೈಸ್ತಾ ಇದ್ದೀವಿ. ಹಾರ್ಟಿ ವೆಲ್ಕಮ್ ನವರಸನ್ ಸರ್. ಮೇ 9ಕ್ಕೆ ಸೂತ್ರಧಾರಿ ತೆರೆ ಮೇಲೆ ಬರ್ತಾ ಇದೆ. ಎಕ್ಸೈಟ್ಮೆಂಟ್ ಹೇಗಿದೆ, ಏನ್ ಹೇಳ್ತೀರಾ ಇಡೀ ತಂಡದ? ಎಲ್ರಿಗೂ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರರು, ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಬೆನ್ನೆಲುಬಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು, ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ. ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನಮ್ಮ PR ವೆಂಕಟೇಶ್ ಸರ್ಗೂ ಧನ್ಯವಾದ. ಯಾಕಂದ್ರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲ ಜೊತೆಗಿದ್ದು ಇದ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇದಾದ್ಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದಿದ್ದಾರೆ, ನಿರ್ಮಾಪಕರು, ಮುನೇಗೌಡ್ರು, ಮತ್ ನಮ್ಮ ರಾಜೇಶ್ ಸರ್, ನಮ್ಮ GT ಮಲ್ ಸುರೇಶ್ ಅಣ್ಣ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಕೂಡ ಕೈ ಜೋಡಿಸಿದ್ದಾರೆ. ನಿಮ್ಗೂ ಥ್ಯಾಂಕ್ಸ್ ಎಲ್ಲರಿಗೂ. ಮೇನ್ ಆಗಿ ಸೂತ್ರಧಾರಿ ಟಾಪಿಕ್ ಬರೋಣ. ಸೂತ್ರಧಾರಿ ನಾನು ಆಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮ್ಗೆಲ್ಲ ಗೊತ್ತು. ವಾರ 5, 6, 8, 10 ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ. ನಾನೊಬ್ಬ ಬರೀ ನಿರ್ದೇಶಕ, ನಿರ್ಮಾಪಕ ಅಲ್ಲ, ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು. 200 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಗಾಂಧಿನಗರದಲ್ಲಿ ಆಫೀಸ್ ಇದೆ, ಇವಾಗ್ಲೂ ಇದೆ. ಆ ಒಂದು ಸಿನಿಮಾಗಳ ವಾರ ಬರ್ತಾ ಇರುವಂತ ರಶ್ ಆಗ್ಬೋದು, ತುಂಬಾ ಸಿನಿಮಾಗಳು ಬರುವಾಗ ನಾವು ಬಂದು ಎಲ್ಲಾರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ, ಒಂದ್ ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ. ಅದಕ್ಕೆ ನಮ್ಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಒಳ್ಳೆ ದಿನ ಯಾವ್ದು ಮಾಡ್ಬೇಕು ಅಂದಾಗ ಈಗ ತಿರ್ಗಾ ಏಪ್ರಿಲ್ ಸಿನಿಮಾಗಳಿದೆ, ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ. ಅದಕ್ಕೆ ಒಂದು ಮೇಲ್ ಇದೆಯೋ ಗೊತ್ತಿಲ್ಲ, ಮೇ 9ಕ್ಕೆ ನಾವು ಅನೌನ್ಸ್ ಮಾಡಿದೀವಿ. ಅಟ್ಲೀಸ್ಟ್ ಬೇರೆಯವ್ರು ಮಾಡಕ್ ಮುಂಚೆ ನಾವು ಮಾಡಿದೀವಿ. ಈಗ ರಶ್ ಆಗೋದು ಬೇಡ, ಯಾಕಂತ ಎಲ್ಲ ಸಿನಿಮಾ ಗೆಲ್ಬೇಕು, ನಮ್ಮ ಉದ್ದೇಶ ಅಷ್ಟೇ. ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಸಿನಿಮಾಗಳು ಗೆಲ್ಬೇಕು ಅನ್ನೋದು ಒಂದು ಉದ್ದೇಶ. ಅದಕ್ಕೆ ನಾನು ಮೇ 9ಕ್ಕೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ. ಇವತ್ತು 18, ಇದು 9, ಅದು 9, ಎಲ್ಲ 9ರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಹಂಗೇನೆ ಪ್ರತಿಯೊಂದು, ಅದು ಮಂಗಳವಾರನೇ ಸ್ಟಾರ್ಟ್ ಆಯ್ತು. ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟ್ ಆಗ್ತಿದೆ. ಅಂದ್ರೆ ಅದು ಅಚಾನಕ್ ಆಗಿ ಎಲ್ಲ ಕೂಡಿ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ. ಇದ್ರದ್ದು ರಿಲೀಸಿಂಗ್ ಇದಾದ್ರೆ ನೆಕ್ಸ್ಟ್ ಪಾರ್ಟ್ ನಮ್ದು ಸಿನಿಮಾ ಆಕ್ಟಿಂಗ್ ವೈಸ್ ಆಗ್ಬೋದು, ಪ್ರತಿಯೊಂದು ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ಗಳಲ್ಲಿ 2-3 ಪ್ರೆಸ್ ಮೀಟ್ ಆಲ್ರೆಡಿ ಹೇಳಿದ್ದೀನಿ. ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ, ಈ ಸಿನಿಮಾ ಅದರಲ್ಲೇ ಬೇರೆ. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಒಂದು ಸಾಂಗ್ಸ್ ಎಲ್ಲ ಆಗ್ಬೋದು, ಆಲ್ಬಮ್ ಸಾಂಗ್ಸ್ ಆಗ್ಬೋದು, ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರವನ್ನು ಮಾಡಿದ್ದಾರೆ. ಬಟ್ ಫುಲ್ ಫ್ಲೆಜ್ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಾರೆ. ಫಸ್ಟ್ ಸಿನಿಮಾ ಇದು ಸೂತ್ರಧಾರಿ. ಬಟ್ ಈ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂದ್ರೆ ತುಂಬಾನೇ ವ್ಯತ್ಯಾಸ ಇರುತ್ತೆ. ಮತ್ತೆ ಅವರ ಕ್ಯಾರೆಕ್ಟರ್ ವೈಸ್ ಅಷ್ಟೇ, ಆಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು. ಅವ್ರು ಕೇಳ್ತಿದ್ರು, ಬ್ರೋ ಆಗತ್ತಾ ಇಲ್ವಾ ಬ್ರೋ, ಇದು ತುಂಬಾ ಇದಿದೆ. ನಾನು ಹೇಳಿದೆ ಇಲ್ಲ ಆಗತ್ತೆ, ಮಾಡೋಣ ಅಂತ. ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡ್ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಬ್ರೋ, ನಾಟ್ ಓನ್ಲಿ ಫಾರ್ ಆಕ್ಟಿಂಗ್, ಆಸ್ ಎ ಬ್ರದರ್ ಫ್ರಮ್ ಅನದರ್ ಮದರ್. ಯಾಕಂದ್ರೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಇವತ್ತು ಆಚೆ ಬರ್ತಿದ್ರೆ ಎಲ್ಲರೂ ಅವ್ರದ್ದು ಒಂದು ಸಾಥ್ ಇವತ್ತು, ಇಲ್ಲ ನಾವು ಜೊತೆಗೆ ಇರ್ತೀವಿ, ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ. ಯಾಕಂದ್ರೆ ಇವತ್ತು ಟಿವಿ ರೈಟ್ಸ್ ಆಗ್ಬೋದು, ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನ ಕಮ್ಮಿ. ಯಾಕಂದ್ರೆ ನಮ್ ಕೆಲಸ ಆಯ್ತು, ನಮ್ ದುಡ್ಡು ಕೊಡಿ, ನಾವು ಹೋಗ್ತೀವಿ. ಈ ತರ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ. ಅದರಲ್ಲಿ ಕೆಲವರು ಪರವಾಗಿಲ್ಲ, ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ, ಆಮೇಲೆ ನಾವು ನಿಮ್ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬಾ ಕಮ್ಮಿ ಜನ. ಬೆಳವಣಿಗೆ ಎಷ್ಟಿದೆ ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡ್ ಆಗಿ, ಇಸ್ ಮೈ ಬ್ರದರ್ ಈಸ್ ಹಿಯರ್. ಚಂದನ್ ಬ್ರೋ, ಥ್ಯಾಂಕ್ ಯು. ಯಾಕಂದ್ರೆ ನಿಮ್ಮಂತ ಆರ್ಟಿಸ್ಟ್ಗಳೆಲ್ಲ ಬಂದ್ರೇನೆ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಯಾಕಂದ್ರೆ ಪ್ರೊಡ್ಯೂಸರ್ಸ್, ನಿರ್ಮಾಪಕರು ಗೊತ್ತಿದ್ದಾರೆ, ಗೊತ್ತು ಅವ್ರಿಗೆಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ್ಮೇಲೆ ಹೆಂಗಿರುತ್ತೆ ರಿಲೀಸ್ಗೆಲ್ಲ ಅಂತ. ಅದೇ ಅಂತ ಕಷ್ಟಗಳ ಜೊತೆ ಕೈ ಜೋಡಿಸಿದೀರಾ, ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಇನ್ನ ನಮ್ಮ DOP ದಾಸ್ ಸರ್, ನಂದು ದಮಯಂತಿನೂ ಅವರೇ, ಈ ಸಿನಿಮಾನು ಅವರೇ, ಇನ್ ನೆಕ್ಸ್ಟ್ ಯಾವ್ದು ಮಾಡಿದ್ರು ಅವರೇನೆ. ನಾನು ಯಾಕಂದ್ರೆ ಒಂದು ಇದ್ರಲ್ಲಿ ಇರ್ತೀನಿ, ಟ್ರ್ಯಾಕ್ ಅಲ್ಲಿ ಇರ್ತೀನಿ. ಆ ಟ್ರ್ಯಾಕ್ ಬಿಟ್ಟು
ಜಂಪ್ ಆಗಲ್ಲ. ಯಾಕಂದ್ರೆ ನನಗೆ ಯಾರು ಸೆಟ್ ಆಗಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ, ಇದ್ರಲ್ಲಿ ನಮ್ಮ ತಬಲಾ ನಾಣಿ ಅವರು ಇದ್ದಾರೆ, ಅವರು ಅಷ್ಟೇ ನನ್ನ ಸ್ಟಾರ್ಟಿಂಗ್ ಸಿನಿಮಾಯಿಂದಾನು ಜರ್ನಿ ಮಾಡ್ಕೊಂಡ್ ಬರ್ತಾರೆ. ಆತರ ಕೆಲವರು ಆರ್ಟಿಸ್ಟ್ಗಳು ಇದನ್ನ ಮತ್ತೆ ಟೆಕ್ನಿಷಿಯನ್ಸ್ ನಾನು ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ, ಯಾಕಂದ್ರೆ ನನ್ಗೆ ತುಂಬಾ ಕಂಫರ್ಟೇಬಲ್ ಅನ್ಸುತ್ತೆ ಅದಕ್ಕೆ. ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದ್ರು, ಬಟ್ ಇಟ್ಸ್ ವೆರಿ ಗುಡ್. ಇಡೀ ಸಿನಿಮಾ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಪಾತ್ರನ ಅದ್ಭುತವಾಗಿ ಇದ್ ಮಾಡಿರ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಮ್ ಸಂಜನಾ ಆನಂದ್ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದ್ವಿ. ಆಕ್ಚುಲಿ ಸಿನಿಮಾ ಅವ್ರು ಮಾಡ್ಬೇಕಾಗಿತ್ತು, ಬಟ್ ಅವ್ರು ತೆಲುಗು ಶೆಡ್ಯೂಲ್ ಬಿಸಿ ಇದ್ದಿದ್ರಿಂದ ಒಂದು ಇದ್ ಮಾಡ್ಕೊಂಡು, ಇಲ್ಲ ಸರ್ ನಾನು ಅಟ್ಲೀಸ್ಟ್ ಹೇಳ್ದೆ ಒಂದು ಸಾಂಗ್ ಮಾಡು ಅಟ್ಲೀಸ್ಟ್ ಚೆನ್ನಾಗಿರುತ್ತೆ, ಓಕೆ ಚೆನ್ನಾಗಿ ಮಾಡೋಣ ಅಂತ ಮಾಡಿದ್ರು. ಆ ಸಾಂಗ್ 26 ಮಿಲಿಯನ್ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಇದ್ದು ಎಷ್ಟೋ ದಿನಗಳು ಇವಾಗ್ಲೂ ಎಲ್ಲ ಪಬ್ಬಲ್ಲಿ ಹೋದ್ರೆ ಆ ಸಾಂಗ್ ಆಗ್ತಾನೆ ಇರ್ತಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸಂಜನಾ, ನೀನು ಆ ಸಾಂಗ್ ಮಾಡಿದ್ದು ಏನೋ ಒಂಥರ ಏನಂತಾರೆ ಒಂದು ಚೆನ್ನಾಗಿತ್ತು, ಅದು ಎನರ್ಜಿ ಇದೆ ಎಲ್ಲ ಡ್ಯಾಶ್. ಆಮೇಲೆ ನಮ್ಮ ಪ್ರಶಾಂತ್ ನಟ್ನ ಸರ್ ಆಗ್ಬೋದು, ಪಲ್ಲವಿ, ಸುಷ್ಮಿತಾ ಮತ್ತೆ ಮೀರಾ, ಇದು ತುಂಬಾ ಜನ ಕಲಾವಿದರು ಇದೇ ತರ ಇನ್ನೂ ಸುಮಾರು ಜನ ಬಂದಿಲ್ಲ, ಅವರೆಲ್ಲ ಬೇರೆ ಶೂಟಿಂಗ್ ಇದ್ದಾರೆ. ಯಾಕಂದ್ರೆ ನಮ್ದು ಪ್ರೆಸ್ ಮೀಟ್ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಚಂದನ್ ರು ಇವತ್ತು ಅಪ್ಲೋಡ್ ಹೋಗ್ತಿದ್ದಾರೆ ನೈಟ್, ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡ್ಬೇಕಾಗಿತ್ತು. ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದೀವಿ. ಪ್ರತಿಯೊಬ್ರು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಮೊದಲನೇ ಪ್ರೆಸ್ ಮೀಟ್. ಇನ್ನ ಸಾಂಗ್ಗಳಿದೆ, ಟ್ರೈಲರ್ ಇದೆ, ರಿಲೀಸ್ ಇವೆಂಟ್ಸ್ ಇದೆ. ಇನ್ನು ಇಲ್ಲಿಂದ ಹಬ್ಬ ಶುರು ಮಾಡ್ತೀವಿ, ಸೂತ್ರಧಾರಿ ಹಬ್ಬ ಶುರು ಇಲ್ಲಿಂದ. ಕೋಪ ಏನ್ ಕಣ? ಎಸ್, ನವರಸನ್ ಸರ್ ದಯವಿಟ್ಟು ನೀವು ಇಲ್ಲೇ ಇರಬೇಕು. ನಮ್ಮ ಪ್ರಮುಖ ಸೂತ್ರಧಾರಿಯ ಪಾತ್ರಧಾರಿಗಳನ್ನ ಕರೆಯುವಂತಹ ಸಮಯ, ಹಾಗಾಗಿ ದಯವಿಟ್ಟು ನೀವು ಇಲ್ಲೇ ಇರಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಮೇ 9ಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಡ್ಯಾಶ್ ಸಾಂಗ್ ಮೂಲಕ ಸೂತ್ರಧಾರಿಗೆ ಮತ್ತಷ್ಟು ಕಲರ್ ತಂದಂತಹ ನಟಿ ಇವರು. ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡೋದ್ರ ಜೊತೆಗೆ ಸೂತ್ರಧಾರಿಗೆ ಪ್ರೀತಿಯಿಂದ ಒಂದೊಳ್ಳೆ ಹಾಡಿನ ಮೂಲಕ ನಮ್ಮನ್ನೆಲ್ಲರನ್ನ ಎಂಟರ್ಟೈನ್ ಮಾಡಿದಂತಹ ಬ್ಯೂಟಿಫುಲ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಂಜನಾ ಆನಂದ್ ಆನ್ ಸ್ಟೇಜ್ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್ ಸಂಜನಾ ಅವರೇ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಾಯಕಿ ನಟಿಯವರು ರವಿಚಂದ್ರನ್ ಸರ್ ಇಂದ ಹಿಡಿದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ಇದೀಗ ನಮ್ಮ ಸೂತ್ರಧಾರಿಯಲ್ಲಿ ನಿಹಾರಿಕಾ ಆಗಿ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ದ ಗಾರ್ಜಿಯಸ್ ಅಪೂರ್ವ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅಪೂರ್ವ. ಹಾರ್ಟ್ಲಿ ವೆಲ್ಕಮ್ ಅಪೂರ್ವ ಅವರಿಗೆ. ಅಂಡ್ ಈಗ ನಮ್ಮ ಸಿನಿಮಾದ ಒಂದ್ ರೀತಿಯಲ್ಲಿ ಎಲ್ಲವೂ ಇವ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ಕಡೆಯಲ್ಲಿ ನವರಸನ್ ಸರ್, ಇನ್ನೊಂದ್ ಕಡೆಯಲ್ಲಿ ಅವರೇ ಹೇಳಿದ ಹಾಗೆ ಅವರ ಬ್ರದರ್ ಅಂತ ಹೇಳಿ. ನಮ್ಮ ಸಿನಿಮಾದ ನಾಯಕ ನಟ, ಮ್ಯೂಸಿಕ್ ಡೈರೆಕ್ಟರ್, ಲಿರಿಕ್ಸ್ ಬರೆದಿದ್ದಾರೆ, ಸಿಂಗರ್ ಕೂಡ ಹೌದು. ಪ್ರತಿ ಹೆಜ್ಜೆಯಲ್ಲೂ ಸೂತ್ರಧಾರಿಯ ಜೊತೆಯಾಗಿ ನಿಂತವರು ಇವರು. ಕನ್ನಡ ಚಿತ್ರರಂಗದ ಹೆಮ್ಮೆಯ ಗಾಯಕ, ಸಂಗೀತ ನಿರ್ದೇಶಕ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಚಂದನ್ ಶೆಟ್ಟಿ. ಹಾರ್ಟ್ಲಿ ವೆಲ್ಕಮ್ ಚಂದನ್ ಶೆಟ್ಟಿ ಅವರೇ, ನಿಮ್ಗೂ ಕೂಡ. ಎಸ್, ವಿಲ್ ಸ್ಟಾರ್ಟ್ ವಿತ್ ಸಂಜನಾ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವು ಎಲ್ರು ಇವತ್ತು ಬಂದಿರೋದಕ್ಕೆ. ಮೊದಲನೇದಾಗಿ ನವರಸನ್ ಸರ್, ಅಪೂರ್ವ, ಚಂದನ್, ಕಂಗ್ರಾಚುಲೇಷನ್ಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಇಟ್ಸ್ ಅ ಲಾಂಗ್ ಜರ್ನಿ ಸೂತ್ರಧಾರಿ. ತುಂಬಾ ಟೈಮ್ ಇಂದ ಒಂದು ಒಳ್ಳೆ ರಿಲೀಸ್ ಡೇಟ್ ಅಂತ ವೇಟ್ ಮಾಡ್ತಾ ಇದ್ದಿದ್ದು. ಬಟ್ ಐ ಆಮ್ ವೆರಿ ಹ್ಯಾಪಿ. ಮೇ 9ಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ. ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದೀನಿ. ಅಂಡ್ ನಿಮ್ ಎಲ್ಲರ ಸಪೋರ್ಟ್ ಇಂದ 26+ ಮಿಲಿಯನ್ ವ್ಯೂಸ್ ಆಗಿದೆ. ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗ್ ಅಲ್ಲಿತ್ತು, ವೈರಲ್ ಆಗಿತ್ತು. ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಸಾಂಗ್ಗೆ. ನನ್ಗೆ ಥ್ಯಾಂಕ್ ಯು ಚಂದನ್. ವಿ ಆರ್ ವೆರಿ ಹ್ಯಾಪಿ. ಅಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನಿಮಾ ನೋಡಿಲ್ಲ, ಬಟ್ ಕತೆ ಕೇಳಿದೀನಿ. ಇಟ್ಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್. ಅಂಡ್ ಕಿರಣ್ ಅವರೇ, ಕಂಗ್ರಾಚುಲೇಷನ್ಸ್ ಆನ್ ದ ಅನೌನ್ಸ್ಮೆಂಟ್ ಆಫ್ ದ ಡೇ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ. ನೀವೆಲ್ಲರೂ ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ. ಸೊ ದಯವಿಟ್ಟು ಸಿನಿಮಾ ಜೊತೆ ನಿಂತ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ. ಇದೀಗ ಅಪೂರ್ವ ಅವರೇ, ಮೇ 9ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಸೂತ್ರಧಾರಿಯ ನಿಹಾರಿಕಾಗಿ ಎಷ್ಟು ಖುಷಿ ಆಗ್ತಾ ಇದೆ?
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂತಹ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಧನ್ಯವಾದಗಳು. ಸೊ ಸೂತ್ರಧಾರಿ ಸಂಜನಾ ಅವ್ರು ಹೇಳಿದಾಗೆ ತುಂಬಾ ಲಾಂಗ್ ಜರ್ನಿ, ಸೊ ತುಂಬಾ ಎಮೋಷನ್ಸ್ ಇರುವಂತಹ ಸಿನಿಮಾ ಇದು. ನಾವು ಹೇಳ್ತಾನೆ ಬಂದಿದ್ದೀವಿ ಸಿನಿಮಾದ ಬಗ್ಗೆ, ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರ್ಲಿಲ್ಲ. ಸೊ May 9th ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ. ಇದು ಹೇಗಾಗುತ್ತೆ ಅಂದ್ರೆ ಎಕ್ಸಾಮ್ ಬರೆದ್ಬಿಟ್ಟು ನಾವು ರಿಸಲ್ಟ್ ವೇಟ್ ಮಾಡೋ ತರ. ಸೊ ತುಂಬಾ ಬೇಗ ಅನೌನ್ಸ್ ಮಾಡಿದ್ದಾರೆ ನವರಸನ್ ಸರ್, ತುಂಬಾ ಖುಷಿ ಇದೆ. ತುಂಬಾ ಇದೆಯಲ್ಲ ಅಂದ್ರೆ ಆಗ್ಲೇ ಹೇಳ್ದಾಗೆ ಅವರು ಹಬ್ಬ ಮಾಡ್ತೀವಿ ಅಂತ ಹೇಳಿ, ಸೊ ಆ ಹಬ್ಬ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು. ಸೊ ಹಾಗೆ ಚಂದನ್ ಜೊತೆ ಕೆಲಸ ಮಾಡಿ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅವ್ರು ಎಲ್ಲೂ ಕೂಡ ಆತರ ಎಲ್ಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬಾ ತುಂಬಾ ಖುಷಿ ಆಯ್ತು. ಹಾಗೆ ಈ ಒಂದು ಆಪರ್ಚುನಿಟಿ ನನ್ನ ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗೋದಕ್ಕೆ ನಮ್ಮ ನವರಸನ್ ಸರ್ ತುಂಬಾ ಮುಖ್ಯವಾದ ಕಾರಣ. ಸೊ ಏನ್ ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದ್ದೀನಿ, ಸಮ್ ಕ್ಲಿಪ್ಸ್ ನೋಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಥಿಯೇಟರ್ ಅವ್ರಿಗೂ ತರೋದು ದೊಡ್ಡ ವಿಷಯ. ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ, ಬಟ್ ನಮ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನಮಗೆ ತುಂಬಾ ಖುಷಿ. ಸೊ ಒಂದ್ ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಕನ್ನಡಿಗರ ಕೈ ಹಿಡೀರಿ ಅಂತ ಕೇಳ್ತೀನಿ. ಯಾಕೆಂದ್ರೆ ಒಂದ್ ಒಳ್ಳೆ ಎಷ್ಟೋ ಸಿನಿಮಾಗಳು ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ, ಹಾಗೆ ಹೋಗ್ತಾ ಇದೆ. ಸೊ ಕನ್ನಡ ಸಿನಿಮಾನ ಕನ್ನಡಿಗರೇ ನೋಡಿ ಬೆಳೆಸ್ಬೇಕು. ಸೊ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡೆಬ್ಯೂ ಸಿನಿಮಾ ಆಗಿರೋ ಕಿರಣ್ ಸರ್ ಅವ್ರಿಗೂ, ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೇದಾಗ್ಬೇಕು. ಹಾಗೆ ನಮ್ಮ ದಾಸ್ ಸರ್ ಈ ಸಿನಿಮಾದಲ್ಲಿ ನನ್ನ ತುಂಬಾ ಕ್ಯೂಟ್ ಆಗಿ ಸ್ವಲ್ಪ ಹಾಟ್ ಆಗಿ ತೋರಿಸಿದ್ದಾರೆ. ಸೊ ನಾನು ಈ ಸಿನಿಮಾದಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಡ್ಯಾಶ್ ಸಾಂಗ್ ಮೂಲಕ ಎಲ್ಲರನ್ನು ರಂಜಿಸಿರೋದು ಗೊತ್ತೇ ಇದೆ. ನನ್ನ ಬೆಸ್ಟಿ ಸಂಜನಾ ಅವರು ತುಂಬಾ ಹಾಟ್ ಅಂಡ್ ಸ್ವೀಟ್ ಕ್ಯೂಟ್ ಆಗಿ ಕಾಣಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ಕೆ ಇವತ್ತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ. ಎಸ್ ಚಂದನ್ ಶೆಟ್ಟಿ ಅವರೇ, May 9ಕ್ಕೆ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ? ಮೊದಲಿಗೆ ಇಲ್ಲಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ ನ ಅನೌನ್ಸ್ ಮಾಡಿಕೊಟ್ಟಂತಹ ಪ್ರೊಡ್ಯೂಸರ್ಸ್ ಗಳಾದ ಚೇತನ್ ಗೌಡ್ರಿಗೆ, ರಾಜೇಶ್ ಅವ್ರಿಗೆ, ಮುನೇಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ, ಕಿರಣ್ ಅವ್ರಿಗೆ, ಹಾಗೆ ದಾಸ್ ಸರ್ ಅವ್ರಿಗೆ ಅಂಡ್ ನವರಸನ್ ಅವ್ರಿಗೆ. 3 ಜನನು ತ್ರಿಮೂರ್ತಿಗಳ ತರ ತುಂಬಾ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರಕ್ಕೆ ತುಂಬಾ ಪ್ರಯತ್ನ ಪಟ್ಟು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ನನ್ನ ಚೂಸ್ ಮಾಡೋದಕ್ಕೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಪೂರ್ವ ಅವ್ರಿಗೂ ತುಂಬಾ ಥ್ಯಾಂಕ್ಸ್, ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ. ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು, ಆಲ್ರೆಡಿ 2-3 ಸಿನಿಮಾ ಆಕ್ಟ್ ಮಾಡಿದ್ರು. ಒಬ್ಬ ಹೊಸ ಹುಡುಗನ್ ಜೊತೆ ಆಕ್ಟ್ ಮಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಂಡ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಡ್ಯಾಶ್ ಸಾಂಗ್ ಆಕ್ಚುಲಿ ನನ್ಗೂ ಪರ್ಸನಲ್ ಫೇವ್ರೆಟ್ ಸಾಂಗ್ ಅದು. ಹಾಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ. ಅಂಡ್ ಹಾಡು ತುಂಬಾ ಜನಕ್ಕೆ ರೀಚ್ ಆಗಿದೆ ಅಂತಂದ್ರೆ ಅದರಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ಅದು ಒಂದು ರೀಸನ್. ಅಂಡ್ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ May 9ನೇ ತಾರೀಕು. ಸೊ ಅದೇ ತುಂಬಾ ದೊಡ್ಡ ವಿಷಯ. ಇವತ್ತಿನ ಮೇನ್ ಉದ್ದೇಶ, ನಾವು ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂತ ಕಾರಣ, ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ May 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನ್ನ ಮೊದಲನೇ ಸಿನಿಮಾ ಇದು ಆಸ್ ಎ ಲೀಡ್ ಆಕ್ಟರ್ ಆಗಿ. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದೀರಾ, ನಾನು ಮಾಡಿರೋ ಹಾಡ್ಗಳನ್ನೆಲ್ಲ ಕೇಳಿದಿರಾ, ಇಷ್ಟಪಟ್ಟಿದ್ದೀರಾ. ಸೊ ಇವಾಗ ನನ್ನ ಹೊಸ ಪ್ರಯತ್ನ, ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಸಂಜನಾ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ. ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ. ನಂದು ಅವ್ರದ್ದು ಮದ್ವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು. ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಪರಿಚಯದವ್ರನ್ನೇ, ಏನಪ್ಪಾ ಸಂಜನಾ ಜೊತೆ ಮದ್ವೆ ಅಂತ. ಇಲ್ಲ ಸರ್ ಅಂದ್ರೆ ಸುಮ್ನಿರ, ನನ್ಗೆ ಗೊತ್ತು, ನನಗೆ ಗೊತ್ತಿಲ್ಲ ನನ್ ಮದ್ವೆ ಇವ್ರ ಜೊತೆ ಅಂತ, ಅವ್ರಿಗೆ ಗೊತ್ತು ಅಂತ. ಅದ್ ಹೆಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ. ಸೊ ಇವತ್ತಿಗೆ ಸಂಜನಾ ಅವರೇ, ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ ಮುಂದೆ.
ಅದಕ್ಕೊಂದು ಮುಕ್ತಾಯ ಸಮಾರಂಭ. ಅಫ್ಕೋರ್ಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದನೂ ಎಲ್ಲ ಪ್ರೆಷರ್ ಆಗೋಕ್ಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡಿತ್ತು. ಬಟ್ ಹಿಸ್ ಮೋರ್ ಲೈಕ್ ಅ ಫ್ರೆಂಡ್ ಆರ್ ಹಿಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ. ಸೊ ನೋ ವೆರಿ ದಟ್ ವೇ. ಸೊ ಆತರ ಯಾವ್ದು ಇಲ್ಲ. ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ವಿ ಹಾರ್ಡ್ಲಿ ಸ್ಪೋಕನ್, ನಾನು ಚಂದನ್ ಅವರು. ಸೊ ಇವತ್ತೇ ಎಲ್ಲಾ ಸ್ಪೆಕ್ಯುಲೇಷನ್ಸ್ಗೆ ಒಂದು ಏನಂತಾರೆ, ಆಕ್ಚುಲಿ ನೆನೆ ಸಂಜೆ ನಾನು ಪ್ರೆಸ್ ಮೀಟ್ ಕರೆದಾಗ ಅದೇ ಹೇಳಿದ್ರು ಸರ್, ತಿರ್ಗಾ ಒಂದೇ ಸ್ಟೇಜ್ ಅಲ್ಲಿ ಹತ್ಬೇಕಾ ನಾವಿಬ್ರು, ತಿರ್ಗಾ ಇನ್ನೊಂದು ಆಗ್ತಾರೆ ಸರ್ ಅದಾಗ್ತಾರೆ, ನಾನು ಅದೇ ಹೇಳಿದೆ. ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ. ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡ್ದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕ್ಕೆ ಜಾಗ ಇರುತ್ತೆ. ನೀವೊಂದ್ಸತಿ ಕ್ಲಾರಿಟಿ ಕೊಟ್ಮೇಲೆ ಅವ್ರಿಗೆ ಇನ್ನೇನ್ ಮಾತಾಡೋಕ್ ಜಾಗ ಇರಲ್ಲ. ಯಾಕಂದ್ರೆ ಇಲ್ಲಿ ಹೇಳಿದ್ನಲ್ಲ, ಈಗ ಮೇನ್ ಮೀಡಿಯಾ ಯಾವತ್ತೂ ಅದ್ ಮಾಡೋದಿಲ್ಲ. ಈ ಸಣ್ಣ ಪುಟ್ಟ ಇವ್ರು ಟ್ರೋಲ್ ಅವರು ಇವರು ಸ್ವಲ್ಪ ಅದನ್ನ ಮಾಡಿರ್ತಾರೆ. ಬಟ್ ನೀವು ಕ್ಲಾರಿಟಿ ಕೊಟ್ಮೇಲೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೇನ್ ಮಾಡ್ತಾರೆ ಪಾಪ, ಹಿಂಗೆಲ್ಲ ಪಾಪ ಟಾರ್ಚರ್ ಕೊಟ್ರೆ ಹೆಣ್ಮಕ್ಳಿಗೆ, ಹಿಂಗೆಲ್ಲ ಮಾಡೋದು ಇನ್ನೇನ್ ಮಾಡ್ಬೇಕು ಹೇಳಿ. ನೆಕ್ಸ್ಟ್ ಯಾರು ಪ್ರಶ್ನೆ ಮಾಡಂಗೆ ಇಲ್ಲ, ಅವರು ಕ್ಲಾರಿಟಿ ಅನ್ಕೊಟ್ರು. ಎಸ್ ಚಂದನ್ ಅವರಿಗೆ. ಎಸ್ ಏನಿಲ್ಲ ಅಣ್ಣ, ಅಷ್ಟೇ ಬಿಡಿ. ಬೇಕಿತ್ತ ಅನ್ಸ್ತಾ ಇದೆ ನನಗೆ. ಸ್ವಲ್ಪ ಜಸ್ಟ್ ವಾಸ್ ಕಿಡ್ಡಿಂಗ್ ಅಷ್ಟೇನೆ. ಮೇ 9ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಈಗ ಎಸ್ ಸರ್, ಆದ್ರೆ ಅದಕ್ಕೂ ಮೊದಲು ಇಲ್ಲಿ ಹೇಗೂ ನೀವೆಲ್ಲರೂ ಇರೋದ್ರಿಂದಾಗಿ ನಮ್ಮ 26 ಮಿಲಿಯನ್ ಕ್ರಾಸ್ ಆಗಿರುವಂತಹ ಡ್ಯಾಶ್ ಸಾಂಗ್ ಒಂದು ಹುಕ್ ಸ್ಟೆಪ್ ಎಲ್ಲರೂ ಹಾಕ್ಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಸಾಂಗ್ ರೆಡಿ ಇದೆಯಲ್ಲ ಕಾರ್ತಿಕ್? ಎಸ್. Amazing. Thank you so much. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನಿರ್ಮಾಣದ ಸೂತ್ರಧಾರಿ ಸಿನಿಮಾ ಇದೆ ಮೇ 9ನೇ ತಾರೀಕು ಬರ್ತಾ ಇದೆ. ಇವೆನ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ರೆಸ್ಟೋರೆಂಟ್ ಪಾರ್ಟ್ನರ್ ಉತ್ಸವ್ ಕೆಫೆ, ಅದೇ ರೀತಿಯಾಗಿ PR ಸುಧೀಂದ್ರ ವೆಂಕಟೇಶ್ ಅವರು, ಲೊಕೇಶನ್ ಪಾರ್ಟ್ನರ್ MMA ಲೆಗಸಿ, ನಾನು